ಲಕ್ಷ್ಮಿ, ನನಗೆ ನಿದ್ದೆ ಬರ್ತಿದೆ. ನೀನೇನು ಅನ್ಕೊಳ್ಳಿಲ್ಲ ಅಂದರೆ ನಿನ್ನ ಮಡ್ಲಲ್ಲಿ ಮಲಗಬಹುದಾ? ಅದನ್ನೇನು ಕೇಳ್ತೀರಮ್ಮ, ಬನ್ನಿ. ಲಾಲಿ 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 ಲಾಲಿ. ನಿನ್ನ ಮಗಳು ಬದುಕಿದಾಳೆ. ಅದೇ ನನ್ನ ಜೀವನದಲ್ಲಿ ಯಾರಿಲ್ಲ ಅಂತ ಅಂದ್ಕೊಂಡಿದ್ನೋ ಅವರು ಬದುಕಿದ್ದಾರೆ. ಅದು ಯಾರ ಬಗ್ಗೆ ಹೇಳ್ತಿದ್ಯಾ ಶಮಿ? ನನ್ನ ಅಮ್ಮನ ಬಗ್ಗೆ. ಏನು, ನಿಮ್ಮ ತಾಯಿ ಬದುಕಿದಾರಾ? ಹೌದು, ಅದೇ ಡ್ಯಾಡ್ ಎಲ್ಲ ಸತ್ಯನೂ ಹೇಳಿದ್ರು. ಇದು ಅಮ್ಮನ ಸೀರೆ. ಶಮಿ, ಈಗ ನಿಮ್ಮ ಡ್ಯಾಡ್ ಮನೇಲಿದ್ದಾರಾ? ಇಲ್ಲ, ಅದೇ ಅವ್ರು ಎಲ್ಲನೂ ಹೇಳಿದ್ರು. ಅವರು ಕೂಡ ತುಂಬ ದುಃಖದಲ್ಲಿದ್ದಾರೆ. ಹೋಗಲಿ, ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹೇಳಿದ್ರಾ? ಇಲ್ಲ, ಅದೇ ಆದಷ್ಟು ಬೇಗ ಅಮ್ಮನ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ನನಗೆ ಅಮ್ಮನ ನೋಡೋ ಆಸೆ ಆಗ್ತಿದೆ. ಅದೇ ಯೋಚನೆ ಮಾಡಬೇಡ ಶಮಿ, ನಾನು ಆದಷ್ಟು ಬೇಗ ನಿನ್ನ ಮತ್ತು ನಿಮ್ಮ ಅಮ್ಮನ ಸೇರಿಸೋ ಪ್ರಯತ್ನ ಮಾಡ್ತೀನಿ, ಸರಿನಾ? ಇವಾಗ ರೆಸ್ಟ್ ಮಾಡು, ಬಾ. ಹುಷಾರು. ಅಂತೂ ನಾನು ಬರೆದಿರೋ ಚಿತ್ರಕಥೆಯಲ್ಲಿ ನನ್ನ ಕಂಟ್ರೋಲ್ ಇದೆ ಅಂತ ಆಯಿತು. ಈಗ ಶಮಿತಾ ಗೊಳೋ ಅಂತ ಹತ್ಕೊಂಡು ನಮ್ಮಮ್ಮ ಬದುಕಿದ್ದಾರೆ ಅಂತ ಹೇಳಿರ್ತಾಳೆ. ಇವನು ನಿಮ್ಮ ತಾಯಿನ ಹುಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿರ್ತಾನೆ.